ಸೊ ಟಿ ವಿ ವಾಟ್ ಕೈಂಡ್ ಆಫ್ ಫೌಂಡೇಶನ್ ಟಿ ವಿ ಕಾಂಟ್ಯಾಕ್ಟ್ಸ್ ನಿನಗೆ ಹಾಕೊಡ್ತಾ? ಐ ಥಿಂಕ್ ಪ್ರೀತಿ ಇಲ್ಲದ ಮೇಲೆ ಉದಾಹರಣೆಗೆ ಅನಂತ್ ನಾಗ್ ಸರ್ ಜೊತೆಗೆ ದೀಸ್ ಆರ್ ಆಲ್ ಬಿಗ್ ನೇಮ್ಸ್ ಅಲ್ವಾ ಇವತ್ತಿಗೂ. ಆ್ಯಂಡ್ ಅವರ ವರ್ಕು ಅಷ್ಟೇ ಗೌರವನ ಕೊಟ್ಟು ದೇ ಆಲ್ ಲುಕ್ ಅಪ್ ಟು ದೋಸ್ ಮಾಸ್ಟರ್ ಪೀಸಸ್. ಕರೆಕ್ಟ್. TNS ಅವರ ಪ್ರೊಡಕ್ಷನ್ನಲ್ಲಿ ಬಂದಿರೋದು ಒಂದೊಂದು ಮಾಸ್ಟರ್ ಪೀಸ್ಗಳು. ಸೊ ಅಲ್ಲಿಂದ ಶುರು ಮಾಡ್ತೀನಿ. ಆ ಪ್ರೀತಿ ಇಲ್ಲದ ಮೇಲೆ ಫೇಸಲ್ಲಿ ಒಬ್ಬೊಬ್ಬರು ಒಂದೊಂದು. ಮೊನ್ನೆ ಶ್ರುತಿ ನಾಯ್ಡು ಅವರು ಬಂದಿದ್ದಾಗ ಅವರು ಅವ್ರ ಜಾಗನ ಹೆಂಗೆ ನೋಡಿದ್ರು ಅಂದರೆ ಬರೀ ಆ್ಯಕ್ಟರ್ ಆಗಲ್ಲ, ಸುತ್ತಮುತ್ತ ಎಲ್ಲ ಎಳ್ಕೊತಾ ಇದ್ರು ಅವರು. ವಿಚ್ ಬಿಕೇಮ್ ಇದು ಇನ್ವೆಸ್ಟ್ಮೆಂಟ್ ಲೇಟರ್ ಇನ್ ಹರ್ ಲೈಫ್ ಟು ಬಿಕಮ್ ಅ ಪ್ರೊಡ್ಯೂಸರ್. ಅದೆಲ್ಲ ಅವರೇ ಕಣ್ಣು ಹಾಕ್ತಾ ಇದ್ದಿದ್ದು, ಕಣ್ಣು ಹಾಯಿಸಿ ನಾ ಇದು ಮಾಡ್ಬೋದು ಅದು ಮಾಡ್ಬೋದು ಅಂತ. ಅವ್ರ ವ್ಯಕ್ತಿತ್ವ ಹಾಗೆ. ಸೊ ನಿನ್ನ ಫೇಸ್ ಅವತ್ತು ಹೇಗಿತ್ತು? ಅಂದರೆ ನಮಗೆ ಈಗ ನೀನು ಆಗಲೇ ಕೇಳಿದೆ ನನಗೆ ಎಲ್ಲಿ ಕಲಿತೆ ನೀನು ಅಂತ. ಇದೇ ನಮಗೆ ಕಲಿಯೋಕ್ಕೆ ಸಿಗ್ತಾಯಿದ್ದು. ಇಟ್ ವಾಸ್ ನಾಟ್ ಈಸಿ. ಅಂದರೆ ಸಂಬಡಿ ಲೈಕ್ ಅನಂತ್ ನಾಗ್ ಅವ್ರನ್ನ ಫಸ್ಟ್ ಡೇ ನೋಡಿದಾಗಲೇ ಒಂದು ಎಕ್ಸೈಟ್ಮೆಂಟು ನಮಗೆ, ವಾವ್ ಅಂತ. ಆ್ಯಂಡ್ ಅನಂತ್ ನಾಗ್ ಅವ್ರ ಜೊತೆ ಮೋಸ್ಟ್ ಟಫೆಸ್ಟ್ ಪಾರ್ಟ್ ಏನಂದರೆ ಅವ್ರ ಜೊತೆ ನಿಂತ್ಕೊಂಡು ಆ್ಯಕ್ಟ್ ಮಾಡೋದು. ಅಂದರೆ ಬಿಕಾಸ್ ಅವ್ರ ಕಣ್ಣು ಎಷ್ಟು ಇಂಟೆನ್ಸ್ಡ್ ಆಗಿರುತ್ತೆ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಎಮೋಟ್ ಬಿಕಾಸ್ ಯು ಗೆಟ್ ಲಾಸ್ಟ್. ಅವ್ರ ಕಣ್ಣೇ ಹಾಗೆ ಒಂಥರ. ಆ್ಯಂಡ್ ಎಸ್ಪೆಷಲಿ ಅದರ ಎಮೋಷ್ನಲ್ ಸೀನ್ ಇದ್ರಂತೂ ನಾವು ಸತ್ತೋದಂಗೆ. ಬಿಕಾಸ್ ಏನಾಗುತ್ತೆ, ವೆನ್ ಹೀ ಈಸ್ ಎಮೋಟಿಂಗ್, ನಾನು ಹಿಂಗೆ ನೋಡ್ತಾ ಇದ್ದರೆ ಐ ಕಾಂಟ್ ಆ್ಯಕ್ಟ್. ಹೋಗ್ತಿದ್ವಿ ನಾವು. ಅಟ್ಲೀಸ್ಟ್ ನನಗೆ ಆ ಥರ ಅನ್ನಿಸ್ತಾ ಇತ್ತು. ಅಂದರೆ ಯು ಡೋಂಟ್ ನೋ ವಾಟ್ ಟು ಡೂ. ಅಂದರೆ ಯು ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ರಾದರ್. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತವ್ರು ಇವರು ಅನ್ನೋದು ತಲೆಗೆ ಹೋಗ್ಬಿಡೋದು. ಹಿ ವಾಸ್ ಸಚ್ ಅ ಗುಡ್ ಆ್ಯಕ್ಟರ್. ಆ್ಯಂಡ್ ಎಸ್ಪೆಷಲಿ ಪ್ರೀತಿ ಇಲ್ಲದ ಮೇಲೆ ಅಂತೂ ಆ ಥರದ ಇನ್ನೊಂದು ಟೀಮ್ ಆಫ್ ಬಂಚ್ ಆಫ್ ಆ್ಯಕ್ಟರ್ಸ್ನ ಒಟ್ಟಿಗೆ ಸೇರಿಸೋದು ಇಂಪಾಸಿಬಲ್ ಅನಿಸುತ್ತೆ. ಅಂದರೆ ಜಸ್ಟ್ ನೇಮ್ಸ್ ನಾನು ಹೇಳ್ತೀನಿ: ಅನಂತ್ ನಾಗ್, ರಾಜೇಶ್, ಅಚ್ಯುತ್, ಪದ್ಮಜರಾವ್, ಪ್ರೀತಿ ಚಂದ್ರಶೇಖರ್, ನವೀನ್ ಕೃಷ್ಣ, ಅಂದರೆ ಯು ನೇಮ್ ಇಟ್, ಎಲ್ಲರೂ, ದೀಪು, ಯಶ್. ಅಂದರೆ ನಾನು ಇವಾಗ ನೆನೆಸ್ಕೊಂಡ್ರೆ ಆ ಥರದ್ದೊಂದು ಸೀರಿಯಲ್ ಫ್ಲಾಪ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಯು ಹ್ಯಾವ್ ಸಚ್ ಗುಡ್ ಆ್ಯಕ್ಟರ್ಸ್. ಆ್ಯಂಡ್ ಅನಂತ್ ನಾಗ್ ಅವರು ದ ವೇ ಹಿ ಯೂಸ್ ಟು ವ್ಯಾಲ್ಯೂ ಟ್ಯಾಲೆಂಟ್ ಅಲ್ಲ, ದಟ್ ವಾಸ್ ಗ್ರೇಟ್. ಎಕ್ಸ್ಪ್ಲೇನ್. ಅಂದರೆ ಅವರು ಎದುರುಗಡೆ ಇರೋನು ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ರೆ ಮಗು ಥರ ಮುದ್ದು ಮಾಡೋರು ಅವರು. ಅವನು ಹೊಸಬನ ಹಳಬನ ಹೆಸರಿದೆಯಾ ಇಲ್ವಾ ಅದೆಲ್ಲ ಏನೂ ನೋಡ್ತಾ ಇರಲಿಲ್ಲ. ಅವರು ಆವಾಗ ಪ್ರೀತಿ ಇಲ್ಲದ ಮೇಲೆ ಫಸ್ಟ್ ಸೀರಿಯಲ್ ಅವ್ರು ಮಾಡಿದ್ದು, ಅಂದರೆ ಆಫ್ಟರ್ ಮಾಲ್ಗುಡಿ ಡೇಸ್. ಅವ್ರು ಅದನ್ನೇ ಹೇಳಿದ್ರು, ಎಂಥ ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದೀರ ನೀವು ಸೀರಿಯಲ್ಗಳಲ್ಲಿ. ನಮ್ಮ ಇಂಡಸ್ಟ್ರಿ ಇಟ್ ಇಸ್ ಲ್ಯಾಕಿಂಗ್. ಅಂದರೆ ಆ್ಯಕ್ಟರ್ಸ್ ಇಲ್ಲ ಅಂತ ಸಾಯ್ತಾ ಇದ್ದಾರೆ, ಎಷ್ಟು ಜನ ಇದ್ದೀರ ನೀವೆಲ್ಲ ಅಂತ ಹೇಳೋರು ಅವರು. ಆ್ಯಂಡ್ ಇವತ್ತಿಗೂ ಅಂದರೆ ನಾವು ರೆಗ್ಯುಲರಾಗಿ ಸಿಗೋಲ್ಲ, ಯಾವಾಗಾರ ಎಲ್ಲರ ಒಂದು ಕಡೆ ಸಿಕ್ಕಿದ್ರೆ ಇವತ್ತಿಗೂ ಅನಂತ್ ನಾಗ್ ಅವ್ರು ಮುತ್ತು ಕೊಡ್ತಾರೆ. ಹಿ ಲವ್ಸ್ ಸೋ ಮಚ್. ಅಂದರೆ ಎಷ್ಟು ಇಷ್ಟಪಡೋರು ಅಂದರೆ ದಟ್ ಈಸ್ ಒನ್ ಥಿಂಗ್. ಅಂದರೆ ಅಷ್ಟು ಸಿಂಪಲ್ಲಾಗಿ ಇದ್ರೇ ನಾವು ಮನುಷ್ಯರಾಗೋದು ಅನ್ನೋದನ್ನು ಕಲ್ತ್ಕೊಂಡಿದ್ದು ಅವರಿಂದ. ಏನೂ ಎಕ್ಸ್ಪ್ಲೇನ್. ಹಿ ವಾಸ್ ಅ ಸೂಪರ್ ಸ್ಟಾರ್. ಅವ್ರಿಗೆ ಯಾರೋ ಬಂದು ಚೇರ್ ಹಾಕೋದು ಇಷ್ಟ ಇಲ್ಲ. ಅವ್ರು ಕರೆದಾಗ ಮಾತ್ರ ಬರಬೇಕು, ಕೇಳಿದ್ರೆ ಮಾತ್ರ ನೀರು ಕೊಡಬೇಕು. ಬೈತಿದ್ರು ಅವರು, ನಿನಗೆ ಕೇಳಿದ್ನ ನಾನು, ಕೇಳಿದ್ರೆ ಮಾತ್ರ ಮಾಡಿ ನನಗೆ ಅಂತ. ಹಿ ವಾಸ್ ಸೋ ಇಂಡಿಪೆಂಡೆಂಟ್. ಯಾವತ್ತೂ ನನಗೊಬ್ಬರು ಬೇಕು, ಅವ್ರ ಜೊತೆ ಒಬ್ಬ ಅಸ್ಟೆಂಟು ಬರ್ತಾ ಇರಲಿಲ್ಲ. ನೋ, ಅಬ್ಸಲ್ಯೂಟ್ಲಿ ನೋ ಅಸ್ಟೆಂಟ್ಸ್. ಅವ್ರ ಪಾಡಿಗೆ ಅವ್ರ ಕಾರಲ್ಲಿ ಬರೋರು, ಇಳಿಯೋರು, ಏನು ಬೇಕು ಅದನ್ನು ಕೇಳೋರು. ಬಟ್ ಸೀನನ್ನು ಒಪ್ಸೋದು ತುಂಬ ಕಷ್ಟ ಆಯಿತು ಅವ್ರಿಗೆ. ಸುಮ್ಮನೆ ಹೆಂಗೆಂಗೋ ಸೀನ್ ಬರ್ಕೊಂಬಂದು ಕೊಟ್ಟರೆ ಸೀನ್ ಹಿಂಗೆ ಪೇಪರ್ ಹರಿದ್ಬಿಟ್ಟು ಹಿಂಗೆ ಬಿಸಾಕ್ಬಿಟ್ಟು ಚೆನ್ನಾಗಿರೋ ಸೀನ್ ಬರ್ಕೊಂಬನ್ನಿ ಆಮೇಲೆ ಮಾಡೋಣ ಅಂತ ಹೇಳೋರು. ಶೂಟಿಂಗ್ ಸೆಟ್ಟಲ್ಲೇ. ಆ್ಯಂಡ್ ಆ ಭಯ ಆ ಪ್ರಾಜೆಕ್ಟನ್ನು ಅಲ್ಲಿಗೆ ತೊಗೊಂಡೋಗಿದ್ದು. ಸೊ ಅಂದರೆ ಈ ಥರ ಪ್ರತಿ ಪ್ರಾಜೆಕ್ಟು ಪ್ರೀತಿಗಾಗಿ ಹಂಸಲೇಖ ಅವ್ರ ಜೊತೆ ಮಾಡಿದ್ದು ಇಟ್ ವಾಸ್ ಸಚ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ಟೋಟಲ್ ಮಾಡಿದ್ದು ಅದು ನಾವು ಒಂದು 100 ಚಿಲ್ಲರೆ ಏನೋ ಮಾಡಿದ್ವಿ ಅಷ್ಟೇ ಎಪಿಸೋಡ್ಸು. ಆ 100 ಚಿಲ್ಲರೆ ಎಪಿಸೋಡ್ಸಲ್ಲಿ ಐ ಥಿಂಕ್ ವಿ ಶಾಟ್ ಅರೌಂಡ್ 35 ಸಾಂಗ್ಸ್. ಅದ್ಭುತ ಸಾಂಗ್ಗಳು. ಆ್ಯಂಡ್ ಹಂಸಲೇಖ ರಾಕ್ಷಸ ಇದ್ದಂಗೆ. ಅಂದರೆ ಹಿ ವಾಸ್ ಬ್ಯುಸಿ, ಸಿನಿಮಾಗಳಲ್ಲಿ ಬ್ಯುಸಿ ಇರ್ತಿದ್ರು. ಬೆಳಗ್ಗೆ
5 ಕಾಲಿಗೆ ಮಂಕಿ ಕ್ಯಾಪ್ ಹಾಕ್ಕೊಂಡು ಸ್ಕ್ರಿಪ್ಟ್ ಹಿಂಗೆ ಇಟ್ಕೊಂಡು ಕಾಯ್ತಾ ಇರೋರು. ಬಂದರೆ ಕರೆಕ್ಷನ್ ಎಲ್ಲ ಮಾಡಿದ್ದೀನಪ್ಪ ಶೂಟ್ ಮಾಡಿ ಅಂತ ಕೊಡೋರು. ಪರ್ಸ್ನಲ್ಲಾಗಿ ಅವರೇ ಕರೆಕ್ಷನ್ ಮಾಡೋರು ಪ್ರತಿ ಸೀನು. ನನಗೆ ಇವ್ರನ್ನೆಲ್ಲ ನೋಡಿ ದೇವರ್ ಆ್ಯಕ್ಚುಲ್ ಇನ್ಸ್ಪಿರೇಷನ್ ನನಗೆ. ಅದು ಎಷ್ಟು ದೊಡ್ಡ ಹೆಸರುಗಳು ಅವರೆಲ್ಲ. ಏನು ಆರಾಮಾಗೆ ಹಿಂಗೆ ಅಂದರೆ ಅವ್ರಿಗೆ ಆ ನೀಡೇ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಪ್ಯಾಷನ್. ಅವರು ಹಿಂಗೆ ಯಾರಪ್ಪ ಇಷ್ಟಪಡ್ತಾರೆ ಕೆಲಸನ. ದೆನ್ ಐ ರಿಯಲೈಸ್ಡ್ ಅದಕ್ಕೆ ಇವ್ರು ಇನ್ನೂ ಇದ್ದಾರೆ ಅಂತ. ನಾವಿದನ್ನು ಡೆವಲಪ್ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಉಳಿಯಲ್ಲ ಅಂತ. ಸೊ ಇದೆಲ್ಲ ನನಗೆ ಅಂದರೆ ಲರ್ನಿಂಗ್. ಅಂದರೆ ಇವತ್ತು ನಾನು ಏನಿದ್ದೀನಿ ಅಥವಾ ಏನು ಸ್ವಲ್ಪ ಮಾಡ್ತಾಯಿದ್ದೀನಿ ಇದೆಲ್ಲ ಅಲ್ಲಿಯ ಲರ್ನಿಂಗ್ಸ್ಗಳು. ಬಿಕಾಸ್ ಐ ಮೆಟ್ ಆಲ್ ದೋಸ್ ಬಿಗ್ ನೇಮ್ಸ್. ಫಾರ್ ದ್ಯಾಟ್ ಮ್ಯಾಟರ್ ಅಂಬರೀಷ್ ಅವರು, ನಾನು ಹೇಳಿದ್ನಲ್ಲ ಆ ಒಂದಷ್ಟು ಆ ಸೀನ್ಗಳು ಅದನ್ನೆಲ್ಲ ನೋಡಾದ್ಮೇಲೆ ಅವ್ರ ಸೀನ್ ಇಲ್ಲ ಅಂದರೂ ನಮ್ಮದು ಸೀನ್ ನಡೀತಾ ಇದ್ರೆ ಎದುರುಗಡೆ ಹಿಂಗೆ ಚೇರ್ ಹಾಕೊಂಡು ಕೂತ್ಕೊಂಡಿರೋರು. ನಾವು ಒಂದಿನ ಕೇಳಿದೆ, ಸರ್ ಆರಾಮಾಗಿ ರೆಸ್ಟ್ ತೊಗೊಳ್ಳಿ ಸರ್, ಏನಕ್ಕೆ ಇಲ್ಲಿ ಕೂತ್ಕೋತೀರಾ ಅಂತ. ಕಳ್ಳನ ಮಗ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡ್ಬಿಟ್ಟು ನೀನು ಎದುರುಗಡೆ ನಾನು ಡಮ್ಮಿ ಆಗ್ಬಿಟ್ರೆ ಅಂತ ಹೇಳಿದ್ರು. ನಾನು ಹೇಳಿದ್ರೆ ಅಂಬರೀಷ್ ಅಂಬಿನಿಂಗ್ ವಯಸ್ಸಾಯಿತು ಸಿನಿಮಾ ಟೈಮಲ್ಲಿ ಹೇಳಿರೋ ಮಾತಿದ್ದು. ಅಂದರೆ ದೇ ಆರ್ ಸೋ ಇಂಟು ಇಟ್. ಅಂದರೆ ಯಾವನಿಗೂ ಬಿಟ್ಕೊಡಲ್ಲ ಗುರು ನನ್ನ ಜಾಗನ ಅನ್ನೋದು ಅವ್ರಿಗೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ದೀಸ್ ಆರ್ ಥಿಂಗ್ಸ್ ವಿಚ್ ಅಂದರೆ ದೇವರು ನನಗೆ ಕರೆಕ್ಟ್ ಟೈಮ್ಗೆ ಇವ್ರನ್ನೆಲ್ಲ ಪರಿಚಯ ಮಾಡಿಸ್ಬಿಟ್ಟು ಸ್ವಲ್ಪ ಗೈಡ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಅನಿಸುತ್ತೆ.